ಇನ್ನು 15 ಮಂದಿ ಪದಾಧಿಕಾರಿಗಳನ್ನ ಮಂಜುನಾಥ್ ಅವರು ತಡೆ ಹಿಡಿದಿದ್ರು. ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಎಚ್.ಎಸ್. ಮಂಜುನಾಥ್ ಗೌಡ ಮಂಜುನಾಥ್ ಶಿಫಾರಸ್ ಮೇರೆಗೆ ಪದಾಧಿಕಾರಿಗಳಿಗೆ ತಡೆ ಹಿಡಿಯಲಾಗಿತ್ತು. ರಾಷ್ಟ್ರೀಯ ಯುವ ಕಾಂಗ್ರೆಸ್ನಿಂದ ತಡೆ ಹಿಡಿದಿರುವ ಮಾಹಿತಿ ಇದೆ. ಸಕ್ರಿಯವಾಗಿಲ್ಲದವರನ್ನ ತಡೆ ಹಿಡಿಯಲಾಗಿದೆ ಅಂತ ಹೇಳಿ ಒಂದು ಕಡೆ ಮಂಜುನಾಥ್ ಅವರ ವಾದ. ಸೂಕ್ತ ಕಾರಣವನ್ನ ನೀಡದೆ ತಡೆ ಹಿಡಿದಿದ್ದಾರೆ ಅಂತ ಹೇಳಿ ಅವರ ವಿರುದ್ಧದ ಬಣದ ವಾದ. ಗಲಾಟೆ ಯಾವುದು ಆಗಿಲ್ಲ. ಗಲಾಟೆಯನ್ನ ಕಾಣಿಸ್ತಾ ನಿಮ್ಗೆ? ಇವತ್ತು ನಾವು ಸ್ಟೇಟ್ ಎಕ್ಸಿಕ್ಯೂಟಿವ್ ಇಟ್ಕೊಂಡಿದ್ವಿ ಮೀಟಿಂಗ್ ನ. ಒಂದಷ್ಟು ಮೆಂಬರ್ಸ್ ನ ಆನ್ ಹೋಲ್ಡ್ ಅಲ್ಲಿ ಇಟ್ಟಿದ್ವಿ. ಆನ್ ಹೋಲ್ಡ್ ಅಂತ ಮೀನಿಂಗ್ ಏನಂತ ಅಂದ್ರೆ ಪೊಸಿಷನ್ ಇಂದ ನಾವು ಸಸ್ಪೆಂಡ್ ಮಾಡಿಲ್ಲ, ನಿಮ್ಗೆ ಕೊಟ್ಟಂತ ಕೆಲಸವನ್ನ ಮಾಡದೇ ಇರೋದ್ರಿಂದ ನಿಮ್ಮನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ವಿ. ಅದನ್ನ ಕಂಟಿನ್ಯೂ ಮಾಡಬೇಕು, ಬಂದು ಮಾತಾಡಬೇಕು ಅಂತ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿ ಯೂತ್ ಕಾಂಗ್ರೆಸ್ ಅಂದಮೇಲೆ ಯೂತ್ ಇದ್ದೇ ಇರ್ತಾರಲ್ಲ, ಆ ಥರ ಆಗಿದೆ. ಅದನ್ನ ಬಿಟ್ಟರೆ ಬೇರೆ ಥರದ್ದು ಯಾವುದನ್ನು ಕೂಡ ಯಾವ ಗಲಾಟೆನೂ ಆಗಿಲ್ಲ, ಏನಾಗಿಲ್ಲ. ಬಟ್ ಅದು ಮೀಟಿಂಗಲ್ಲಿ ಮಾತಾಡಿದ ತಪ್ಪು. ಯಾರೇ ಯಾವ ಹುಡುಗರು ಮಾತಾಡಿದ್ದಾರೆ ಎಲ್ಲರಿಗೂ ಕೂಡ ವಿಡಿಯೋ ಇದೆ. ಇವಾಗ ಅದೇನು ಇಂಡಿಸಿಪ್ಲಿನ್ ಯಾರು ಇದು ಮಾಡ್ತಾರೆ ಅದನ್ನು ನಮ್ಮ PCC ಅಧ್ಯಕ್ಷರು ಗಮನಕ್ಕೆ ತಂದು, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಗಮನಕ್ಕೆ ತಂದು, ಮೊದಲು DK ಶಿವಕುಮಾರ್ ಸಾಹೇಬ್ರಿಗೆ ಅದನ್ನ ಡೀಟೇಲ್ಸ್ ಕೂಡ ಅವ್ರು ಆಲ್ರೆಡಿ ಗೊತ್ತಾಗಿ ತಿಳಿಸಿದ್ದಾರೆ. ಆ ಡೀಟೇಲ್ಸು ಕೂಡ ಕೊಡ್ತೀವಿ. ಅದಾದ ನಂತರ ಅವ್ರು ಏನು ಕಾಲ್ ತಗೊಂತಾರೆ ಆರ್ಗನೈಸೇಷನಿಂದ ಅದು ಮಾಡ್ತೀವಿ. ಬಟ್ ಆದರೆ ನೀವು ಅಂದ್ಕೊಂಡಿರೋದು ರೀತಿ ಆ ಥರ ಏನು ಈಗ ಯೂತ್ ಕಾಂಗ್ರೆಸ್ಸಲ್ಲಿ ಮೀಟಿಂಗ್ ಆಗ್ತಾ ಇದೆ, ಸಂಘಟನೆಗಳಾಗ್ತಾ ಇದೆ, ಸಣ್ಣ ಪುಟ್ಟದ್ದು ಇಶ್ಯೂಗಳಾಗ್ತಾ ಇದೆ ಅನ್ನೋದ್ಬಿಟ್ರೆ ಏನು ಮಾಡ್ದಲೇ ಕುಂತಿಲ್ಲ ಅಂತ ಇಲ್ವಲ್ಲ. ಆಗ್ತಾ ಇರುತ್ತೆ. ಏನೋ ಕೆಲಸ ಮಾಡಬೇಕು ಅಂದಾಗ ಸಣ್ಣ ಪುಟ್ಟ ಅಣ್ಣ ತಮ್ಮದಿರೇ ಹೊಡೆದಾಡ್ತಾರೆ. ಈಗ ಹುಡುಗರಲ್ಲಿ ಏನಂತೆ ಆ ಥರ ಹೊಡೆದಾಡೋ ಥರ ಏನಿಲ್ಲ. ಎಲ್ಲ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಮುಂಚೆಯಿಂದನೂ ಕೂಡ. ಒಬ್ಬರು ಇಬ್ಬರು ಇರ್ತಾರಲ್ಲ ಎಲ್ಲ. ಯಾಕೆಂದರೆ ಈಗಿರೋ ಯೂತ್ ಕಾಂಗ್ರೆಸ್ ಮತ್ತು ಬೆಳೀತಾ ಇರೋ ರೀತಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತೀಚಿನ ಒಂದು 10-15 ವರ್ಷದಲ್ಲಿ ಯೂತ್ ಎಲ್ಲ ಭಾಳ ಅಗ್ರೆಸಿವ್ ಇರ್ತಾರೆ. ಅವರೆಲ್ಲ ಪೆಟ್ರೋಲ್ ಇದ್ದಂಗೆ. ಪಕ್ತಾರ ಒಬ್ಬ ಬೆಂಕಿ ಹಚ್ಚಿದ್ರೆ ಎಲ್ಲರಿಗೂ ಹೊತ್ಕೊಂಡು ಆ ಥರ ಆಗುತ್ತೆ ಬಿಟ್ಟರೆ